ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಡಿಸೈನ್ ಹಾಕೋದಕ್ಕೆ ನಾನು 6 ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಒಂದು 5-6 ಚೈನಷ್ಟು ಗ್ಯಾಪ್ ಬಿಟ್ಟು ಬಟ್ಟೆಗೆ ಈ ಥರ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಒಂದು 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡಾದಮೇಲೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು 3 ಚೈನಷ್ಟು ಗ್ಯಾಪ್ನ ಬಿಟ್ಟು ನಾನು ಥ್ರೆಡ್ನ ತೊಗೊಳ್ತಾ ಇದ್ದೀನಿ. ಥ್ರೆಡ್ನ ತೊಗೊಂಡಾದಮೇಲೆ ಡಬಲ್ ಕ್ರೋಶೆ ವರ್ಕ್ ಮಾಡ್ತಾಯಿದ್ದೀನಿ. ಫಸ್ಟ್ 2 ದಾರದಲ್ಲಿ, ಆಮೇಲೆ 2 ದಾರದಲ್ಲಿ ಈ ಥರ ತೊಗೊಂಡಾದಮೇಲೆ 3 ಚೈನ್ ತೊಗೊಂಡು ಆದಮೇಲೆ ನೋಡಿ, ಈ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮತ್ತೆ ಸೇಮ್ ಇದೇ ಥರನೇ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು 3 ಚೈನಷ್ಟು ಗ್ಯಾಪ್ನ ಬಿಟ್ಟು ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ಡಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ 3 ಚೈನ್ ಹಾಕಿ ಪಿಕಾಟ್ ವರ್ಕ್ ಮಾಡ್ಕೊಳ್ಳೋಣ. ಫಸ್ಟ್ ಲೈನ್ ಫುಲ್ ಇದೇ ಥರನೇ ಬರುತ್ತೆ, ಯಾವುದೇ ಚೇಂಜಸ್ ಇಲ್ಲ. ಈ ಫಸ್ಟ್ ಲೈನಲ್ಲಿ ನಾನು ಯಾವುದೇ ಬೀಡ್ಸ್ ಕೂಡ ಯೂಸ್ ಮಾಡಿಲ್ಲ, ಮತ್ತು ಕುಚ್ಚು ಕಟ್ಕೊಳ್ಳೋದಕ್ಕೆ ಸ್ಪೇಸ್ ಕೂಡ ಬಿಟ್ಟಿಲ್ಲ. ಈ ಡಿಸೈನು ವಿತೌಟ್ ಕುಚ್ಚು ಡಿಸೈನ್ ಆಗಿರೋದ್ರಿಂದ ನಾನಲ್ಲಿ ಯಾವುದೇ ಸ್ಪೇಸ್ ಬಿಟ್ಟಿಲ್ಲ. ಹಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಇಲ್ಲದೆ ಇರೋ ಹಾಗೆ. ಸೊ ಅದಕ್ಕೆ ನಾನು ಅದೇ ಥರ ಹಾಕಿ ತೋರಿಸಿದ್ದೀನಿ ನಿಮಗೆ. ಫಸ್ಟ್ ಸ್ಟೆಪ್ಪು ಇದೇ ಥರನೇ ಬರುತ್ತೆ. 2 ಸ್ಟೆಪ್ಪಲ್ಲಿ ನಮಗೆ ಡಿಸೈನು ಫಿನಿಶ್ ಆಗುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಲ ಟ್ರೈ ಮಾಡ್ಬೋದು. ನೋಡಿ, ಈ ಥರ ನಾನು ಒಂದಷ್ಟು ಸ್ವಲ್ಪ ಹಾಕ್ಕೊಂಡಾದಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವ ಥರ ಹಾಕೋದು ಅಂತೇಳಿ ತೋರಿಸ್ತೀನಿ ನಿಮಗೆ. ತುಂಬಾ ಸಿಂಪಲ್ಲಾಗಿದೆ ಡಿಸೈನು, ಈಸಿಯಾಗಿದೆ. ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಆರ್ಚ್ ಡಿಸೈನ್ ಎಲ್ಲ ಹಾಕ್ಕೊಂಡು ಆಲ್ರೆಡಿ ಇದೆ ಅಂತ ಅನ್ನೋರು ಈ ಥರ ಡಿಸೈನ್ ಕೂಡ ಟ್ರೈ ಮಾಡ್ಬೋದು. ಡಬಲ್ ಕ್ರೋಶ ಹಾಕ್ಕೊಂಡು 3 ಚೈನಾಗಿ ಲಾಕ್ ಮಾಡ್ಕೊಳ್ತಾ ಹೋದರೆ ಅಷ್ಟೇ. ಡಿಸೈನ್ ತುಂಬಾ ಈಸಿಯಾಗಿದೆ. ಫಸ್ಟು ಒಂದು ಸ್ವಲ್ಪ ಹಾಕ್ಕೊಂಡಾದಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ನೋಡಿಕೊಂಡು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ನಾವು. ಈಸಿಯಾಗಿ ಮತ್ತು ಬೇಗನೆ ಫಿನಿಶ್ ಆಗಬೇಕು ಅಂತಂದರೆ ಈ ಥರ ಡಿಸೈನ್ನ ನಾವು ಟ್ರೈ ಮಾಡ್ಬೋದು. ಒಂದು ದಿನದಲ್ಲೇ ಒಂದು 3-4 ಅವರ್ ಅಲ್ಲಿ ಡಿಸೈನ್ ಫಿನಿಶ್ ಆಗುತ್ತೆ. ನೋಡಿ, ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಯಾವ ಥರ ಅಂತೇಳಿ ನೋಡೋಣ. ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ಮಲ್ಟಿ ಕಲರ್ ಇರೋ ಥ್ರೆಡ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಸ್ಟೆಪ್ಪಲ್ಲಿ ನಾವು 2 ಚೈನ್ ಹಾಕ್ಕೊಂಡಿದ್ದೀವಲ್ವ, ಅಲ್ಲಿ ನಾನು ಥ್ರೆಡ್ನ ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ 2 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ಅದಕ್ಕೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ನಾವು ಫಸ್ಟ್ ಪಿಕಾಟ್ ಇದೆಯಲ್ಲ, ಅದಾದಮೇಲೆ ನೋಡಿ ಗ್ಯಾಪ್ ಇದೆ ನೋಡಿ, ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ 2 ಚೈನ್. ಫಸ್ಟ್ ನಾವು 3 ಚೈನ್ ಹಾಕ್ಕೊಂಡಿದ್ದೀವಿ ಪಿಕಾಟಿಗೆ, ಇಲ್ಲಿ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಅಷ್ಟೇ ಡಿಫ್ರೆನ್ಸು ಫಸ್ಟು ಮತ್ತು ಸೆಕೆಂಡು. ಮತ್ತು ಲೀಫ್ ಬಿಟ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ಈ ಥರ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ ಪಿಕಾಟ್ ಆದಮೇಲೆ ಗ್ಯಾಪ್ ಇದೆಯಲ್ಲ, ಅದರಲ್ಲಿ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ, ಆ ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ಆದಮೇಲೆ 2 ಚೈನ್ಗೆ ಪಿಕಾಟ್ ವರ್ಕು. ನೋಡಿ, ಈ ಥರ 2 ಪಿಕಾಟ್ ಆದಮೇಲೆ ನಾನು ಒಂದು ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಲೀಫ್ ಬೀಡ್ಸ್ನ ಆ್ಯಡ್ ಮಾಡ್ತೀನಿ. ನೀವು ಬೇಕಂದರೆ ರೌಂಡ್ ಶೇಪ್ ಇರುವಂಥ ಮೀಡಿಯಮ್ ಸೈಜ್ ಇರುವಂಥ ಬೀಡ್ಸ್ನ ಆ್ಯಡ್ ಮಾಡ್ಕೊಬೋದು. ತೀರಾ ದೊಡ್ಡ ಸೈಜ್ ಬೀಡ್ಸ್ನ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಈ ಥರ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಾದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ವರ್ಕ್ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ ಮತ್ತೆ 2 ಚೈನ್ ಹಾಕಿ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ಆಯಿತು. ಇವಾಗ ಇನ್ನೊಂದು ಹಾಕ್ಕೊಂಡ್ರೆ ಮತ್ತೆ ಒಂದು ಬೀಡ್ಸ್ನ ಆ್ಯಡ್ ಮಾಡಬೇಕು. ಇದೇ ಥರ 2 ಪಿಕಾಟ್ ವರ್ಕ್ ಆದಮೇಲೆ ಒಂದು ಬೀಡ್ಸ್ನ ಆ್ಯಡ್ ಮಾಡ್ತಾ ಹೋಗಿದ್ದೀನಿ ಅಷ್ಟೇ. ಈ ಡಿಸೈನು ಇಷ್ಟಕ್ಕೆ ಫಿನಿಶ್ ಆಗುತ್ತೆ. ಅಂದರೆ ಈ ಸೆಕೆಂಡ್ ಸ್ಟೆಪ್ಪು ಇದೇ ಥರನೇ ಕಂಟಿನ್ಯೂ ಮಾಡಬೇಕು. ಯಾವುದೇ ಚೇಂಜಸ್ ಮಾಡಿಲ್ಲ, ಸೇಮ್ ಇದೇ ಥರನೇ ಎಂಡ್ವರೆಗೂ ಹಾಕ್ಕೊಂಡ್ರೆ ಡಿಸೈನು ಫಿನಿಶ್ ಆಗುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಮಲ್ಟಿ ಕಲರ್ ಥ್ರೆಡನ್ನು ಯೂಸ್ ಮಾಡಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಬೇಕಂದ್ರೆ ಯೂಸ್ ಮಾಡ್ಬೋದು ಈ ಥರ ಥ್ರೆಡ್ನ. ಈ ಡಿಸೈನ್ಗೆ ನಾನು ಯಾವುದೇ ಕುಚ್ಚನ್ನು ಹಾಕಿಲ್ಲ. ಕುಚ್ಚು ಹಾಕ್ದೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಲ ಈ ಥರ ಡಿಸೈನ್ನ ಟ್ರೈ ಮಾಡಿ. 2 ಸ್ಟೆಪ್ಪಲ್ಲಿ ಡಿಸೈನ್ ಫಿನಿಶ್ ಆಗುತ್ತೆ, ಬೇಗ ಕೂಡ ಫಿನಿಶ್ ಆಗುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಈ ಡಿಸೈನು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಡಿಸೈನ್ಗೆ ಪ್ರೈಸ್ ಕೂಡ ಹೇಳಿದ್ದೀನಿ ವಿಡಿಯೋ ಎಂಡ್ವರೆಗೂ ನೋಡಿ.
ಹಾಗೆ ಒಂದು ಸಲ ಟ್ರೈ ಮಾಡಿ, ತುಂಬ ಈಸಿಯಾಗಿದೆ. ಸಿಂಪಲ್ ಸೀರೆಗೂ ಹಾಕ್ಕೊಳ್ಬೋದು, ಗ್ರ್ಯಾಂಡ್ ಸೀರೆಗೂ ಕೂಡ ಹಾಕ್ಕೊಳ್ಬೋದು. ಸಿಂಪಲ್ಲಾಗಿ ಡಿಸೈನ್ ಬೇಕು ಅಂದರೆ ಈ ಥರ ಡಿಸೈನ ಹಾಕ್ಕೊಳ್ಬೋದು. ಹಾಗೆ ಲೈಟ್ ವೆಯ್ಟಾಗಿ ಬೇಕು ನಮಗೆ, ಹೆವಿ ಬೇಡ ಅಂದರೆ ಈ ಥರ ಡಿಸೈನ ಒಂದು ಸಲ ಟ್ರೈ ಮಾಡ್ಬೋದು. ನೋಡಿ, ವಿಡಿಯೋ ಎಲ್ಲ ಫಿನಿಶ್ ಆದಮೇಲೆ ಫೈನಲ್ ಲುಕ್ ಯಾವ ಥರ ಕಾಣಿಸುತ್ತೆ ಅಂತೇಳಿ ನೋಡೋಣ ಇವಾಗ. ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾವ ಥರ ಕಾಣಿಸುತ್ತೆ ಅಂತೇಳಿ ಇವಾಗ ತೋರಿಸ್ತೀನಿ ನೋಡಿ. ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಲ್ಟಿ ಕಲರ್ ಥ್ರೆಡ್ ಯೂಸ್ ಮಾಡಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಡಿಸೈನ್ ತುಂಬಾ ಲೈಟ್ ವೆಯ್ಟ್ ಇದೆ, ಹಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲೈಟ್ ವೆಯ್ಟ್ ಇರೋ ಸ್ಯಾರಿಗೆ ಇದನ್ನು ಡಿಸೈನ್ನ ವರ್ಕ್ ಮಾಡ್ಬೋದು. ಈ ಡಿಸೈನ್ಗೆ ಪ್ರೈಸ್ ಅಂದರೆ 500ವರೆಗೂ ತೊಗೊಳ್ಬೋದು. ಈ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.